ನಮಸ್ಕಾರ ಸ್ನೇಹಿತರೆ, ನಾವೀಗ ಹೋಗ್ತಾ ಇರೋದು ಮುಳ್ಳಯ್ಯನಗಿರಿ ಬೆಟ್ಟ. ಹೋಗ್ತಿದ್ದಂಗೆ ರೋಡು ನೋಡ್ತಾ ನಮಗೆ ತುಂಬ ಭಯ ಆಯಿತು. ಆದರೂ ನಾನಿವಾಗ ಕಾರ್ ತಗೊಂಡಿರೋದು ಹೊಸದು. ನನಗೆ ಡ್ರೈವಿಂಗ್ ಏನು ಅಷ್ಟಾಗಿ ಬರಲ್ಲ, ಆದರೂ ಒಂದು ಧೈರ್ಯ ಮಾಡಿದೆ. ಇನ್ನೊಂದ್ಸರಿ ಯೋಚನೆ ಮಾಡಿ ಬೇಡ ಬಿಡಪ್ಪ. ಮಕ್ಕನ ಮಗ ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಇದ್ದ, ಪರವಾಗಿಲ್ಲ, ಅವನು ಕರ್ಕೊಂಡೋದೆ. ಆದ್ರೂ ಬೆಟ್ಟದ ಮೇಲೆ ಹೋದ್ಮೇಲೆ ಅಲ್ಲಿ ಒಂದು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನದ ಹತ್ರ ನಾವು ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ಬೇಕಾಯ್ತು. ಆದರೂ ನಾವು ಹೋಗಲಿಲ್ಲ. ಒಂದು ಬಂಡೆ ಧೈರ್ಯ ಅಂತಲ್ಲ, ಎಕ್ಸ್ಪರ್ಟ್ ಅನ್ನೋ ಇದ್ರ ಮೇಲೆ ಹೋದು. ಆದರೂ ಅಲ್ಲಿ ಟ್ಯಾಕ್ಸಿಗಳು ಲಿಫ್ಟು ನಮ್ಮ ಕಾರ್ಗೆ ಲೈಟಾಗಿ ಸ್ಕ್ರ್ಯಾಚಸ್ ಆಗಿಬಿಡ್ತು. ಏನು ಮಾಡೋದು, ಅವ್ರ ಜೊತೆ ಜಗಳ ಮಾಡೋಕ್ಕಾಗುತ್ತಾ? ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಪರವಾಗಿಲ್ಲ ಬಿಡು ಅಂದ್ಕೊಂಡು ಅದೇ ಭಯದಲ್ಲಿ ನಾವು ಸರಿಯಾಗಿ ನೋಡಿದ ಹೋಗ್ತಿದ್ದಂಗೆ ಮುಳ್ಳಯ್ಯನಗಿರಿ ಹತ್ರ ಬರ್ತಿದ್ದಂಗೆ ಏನು ತುಂಬ ಚೆನ್ನಾಗಿದೆ ಅಂತಂದರೆ, ನೀವು ನೋಡಬೇಕಂದ್ರೆ ಮುಳ್ಳಯ್ಯನಗಿರಿನ ಒಂದ್ಸರಿನಾದರೂ ನೋಡಬೇಕಂದ್ರೆ ನೀವು. ಆಮೇಲೆ ಏನಾಯ್ತಪ್ಪ ಅಂತಂದರೆ, ಆ ಹಿಮ ಬರುತ್ತೆ ಹೋಗುತ್ತೆ ಹೇಗಿದೆ ಅಂತೀರ. ನೀವು ನೋಡಬೇಕು. ನೀವು ಮುಂದೆ ಹೋಗಿ ಮುಂದೆ ಪೂರ್ತಿ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಮುಳ್ಳಯ್ಯನಗಿರಿಗೆ ಎಂಟ್ರಿ ಆದೋ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾಯಿದ್ವಿ. ಕಾರು ಹಿಂದಿನೂ ತೆಗಿಯೋಕ್ಕಾಗಲ್ಲ, ಮುಂದಿನೂ ತೆಗಿಯೋಕ್ಕಾಗಲ್ಲ. ಆದರೂ ನೋಡಿಕೊಂಡು ಕಾರನ್ನು ಓಡಿಸ್ಬೇಕಂದ್ರೆ, ನೀವೇನಾದರೂ ಹೋದರೆ ದೇವಸ್ಥಾನದ ಹತ್ರ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿ. ದಯವಿಟ್ಟು ಮೇಲೆ ತಗೊಂಡು ಹೋಗ್ಬಿಡಿ. ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಕಾರ್ನ ಪಾರ್ಕಿಂಗ್ ಮಾಡಿಬಿಟ್ಟು ಟ್ಯಾಕ್ಸಿಗೆ ಹೋಗಿ, ಟ್ಯಾಕ್ಸಿಯಲ್ಲಿ ಆರಾಮಾಗಿ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ. ನಾವು ಕಾರು ಸ್ಕ್ರ್ಯಾಚ್ ಆಯ್ತಲ್ಲ ಅನ್ನೋ ಭಯದಿಂದ ಇನ್ನೊಂದು ಮೌಂಟೇನ್ಗೆ ಹೋಗೋಕ್ಕಾಗಲಿಲ್ಲ. ಸದ್ಯಕ್ಕೆ ವಾಪಸ್ ರಿಟರ್ನ್ ಬಂದ್ಬಿಟ್ಟು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.